ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮೋಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹದಿಮೂರನೇ ಶ್ಲೋಕ ಆಗಬೇಕಲ್ಲ. ಸ್ವಾಧ್ಯಾಯ ಶ್ರೋಷಾವಿಷ್ಟ ಪೂಜಾ ಹಾ, ನೋಡಿ, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ಕ್ಷಮಿಸಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಕರ್ತೃ ಅಲ್ಲ ಎನ್ನುವಂತಹ ಅನುಸಂಧಾನ ಬಹಳ ಮುಖ್ಯ. ನಾವೇ ಕರ್ಮಗಳನ್ನ ಮಾಡ್ತಾ ಇದ್ದರೂ ನಾನು ಮಾಡ್ತಾ ಇಲ್ಲ ಎನ್ನುವಂತಹ ಭಾವನೆ ಇರಬೇಕಂತೆ. ಸರ್ವಕರ್ಮಾಣಿ ಮನಸ ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ. ಎಲ್ಲಾ ಕರ್ಮಗಳನ್ನ ಕುರ್ವನ್ನಪಿ ಮಾಡ್ತಾ ಇದ್ದರೂ ಅವನ ಮನಸ್ಸಿನಲ್ಲಿರಬೇಕು, ನಾನು ಮಾಡ್ತಾ ಇಲ್ಲ. ಮನಸಾ ಸನ್ಯಸ್ತನಾಗಿರ್ಬೇಕು ಅಂದ್ರೆ ಮನಸ್ಸಿನಿಂದ ಸಕಲ ಕರ್ಮಗಳನ್ನ ತ್ಯಾಗ ಮಾಡಿರ್ಬೇಕು. ಅಲ್ಲ, ಮನಸ್ಸಿಲ್ಲದೇನೆ ಎಲ್ಲ ಕರ್ಮಗಳನ್ನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಮನಸ್ಸಿಲ್ಲದೇನೆ ಕರ್ಮವನ್ನ, ಮನಸ್ಸಿನಿಂದ ಸಕಲ ಕರ್ಮಗಳನ್ನ ತ್ಯಾಗ ಮಾಡಬೇಕು. ಆದ್ರೆ ಎಲ್ಲ ಕರ್ಮವನ್ನು ಮಾಡಬೇಕು. ಮತ್ತೆ ಹೇಳ್ತಾರೆ, ಸರಿಯಾಗಿ ಕರ್ಮ ಮಾಡಿಲ್ಲ ಆದ್ರಿಂದ ಫಲ ಇಲ್ಲ ಅಂತ. ಸ್ವಲ್ಪ ಕರ್ಮದಲ್ಲಿ ಲೋಪ ಆದರೂ ಕೂಡ ಫಲ ಸಂಪೂರ್ಣವಾಗಿ ಸಿಗೋದಿಲ್ಲ. ಸಿಗತ್ತೆ, ನಮ್ಮ ಯೋಗ್ಯತಾನುಸಾರವಾಗಿ ಸಿಗತ್ತೆ. ಹೀಗೆ ಏನು ಮಾಡೋದು ಹಾಗಾದ್ರೆ ಅಂತಂದ್ರೆ, ಅಲ್ಲ, ಇದರ ಅರ್ಥ ಏನು? ತಾನು ಕರ್ಮಾನುಷ್ಠಾನ ಮಾಡ್ತಾ ಇದ್ದರೂ ಮನಸ್ಸಿನಿಂದ ಕರ್ಮತ್ಯಾಗ ಮಾಡಬೇಕು ಅಂದ್ರೆ ಅರ್ಥ ಏನು? ನಾನೇ ಕರ್ಮವನ್ನ ಮಾಡ್ತಾ ಇದ್ದರೂ ಸ್ವತಂತ್ರವಾಗಿ ನಾನು ಮಾಡ್ತಾ ಇಲ್ಲ, ನನ್ನ ಉದ್ಧಾರಕ್ಕಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ಯಾರು ತಿಳಿತಾರೋ ನೈವ ಕುರ್ವನ್ ನ ಕಾರಯನ್. ನಾನು ಮಾಡ್ತಾ ಇಲ್ಲ, ಮತ್ತೆ ಕಾರಯನ್ ಮಾಡಿಸ್ತಾ ಇದ್ದಾನೆ ಪರಮಾತ್ಮ ಅಂತ ಯಾರು ತಿಳಿತಾರೋ ಅಂತಹ ವಶೀ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳಂತಹ ಜಿತೇಂದ್ರಿಯನಾದಂತಹ ಆ ವ್ಯಕ್ತಿ ತನ್ನ ದೇಹಕ್ಕೆ, ಎಂತಹ ದೇಹ ಇದು? 9 ದ್ವಾರಗಳು, 2 ಕಣ್ಣು, ಮೂಗೆರಡು, ಕಿವಿ 2, ಅಲ್ಲೇ 6 ದ್ವಾರಗಳಾಯಿತು. ಬಾಯಿ ಮಲಮೂತ್ರ ವಿಸರ್ಜನೆ ಮಾಡುವಂತಹ ಸ್ಥಳಗಳು. 9 ದ್ವಾರಗಳಿಂದ ಸಹಿತವಾದ ಈ ದೇಹಕ್ಕೆ ಕರ್ಮಗಳು ಅಂಟೋದಿಲ್ಲ. ಅಂತಹ
ದೇಹದಲ್ಲಿ ನವದ್ವಾರಗಳುಳ್ಳಂತಹ ದೇಹದಲ್ಲಿ ಕರ್ಮಲೇಪ ಇಲ್ಲದೇ ಇರುವವನಾಗಿ, ಕರ್ಮಲೇಪ ಆ ನವದ್ವಾರ ಉಳ್ಳಂತಹ ಶರೀರದಲ್ಲಿ ಇರುವಂತಹ ಅವನಿಗೆ ಕರ್ಮಲೇಪ ಇಲ್ಲದೇನೆ ಇರುತ್ತಾನೆ. ಸುಖಂ ವಶಿ, ಸುಖವಾಗಿ ಇರುತ್ತಾನೆ. ಈ ರೀತಿ ಪರಮಾತ್ಮನೇ ನನ್ನಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬುದಾಗಿ ಮತ್ತೊಮ್ಮೆ ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾನು ಗ್ರೂಪ್ ಅನ್ನ ನೋಡಿದೆ, ಅನೇಕ ವಿಷಯಗಳು ಚರ್ಚೆ ಆಗಿದೆ. ಏನು ಪ್ರಶ್ನೆ ಇದ್ರೆ ಕೇಳಿ, ಸರಿ ಅನಿಸಿದ್ರೆ ಅದನ್ನ ಒಪ್ಕೊಳ್ಳಿ. ನನಗೆ ಎಷ್ಟು ಗೊತ್ತಿದನೋ ಅಷ್ಟು ಹೇಳ್ತೇನೆ. ಏನು ಚರ್ಚೆ ಕೇಳ್ಬೋದಾ? ಶ್ರೀಕಾಂತ್ ಅವರೇ ಹೇಳ್ಬೇಕು. ನನಗೆ ಗೊತ್ತಿರೋದಷ್ಟು ಮಟ್ಟಿಗೆ ನಾನು ಇನ್ಫಾರ್ಮೇಶನ್ ಹಾಕಿದ್ದೀನಿ. ಈಗ ಬರೋ 2 ಪದ್ಯಗಳು ಬಹಳ ಇಂಪಾರ್ಟೆಂಟ್ ನಂದು ಪಾಯಿಂಟ್ ಆಫ್ ವ್ಯೂ ಇಂದ. ನೀವೀಗ ಏನ್ ಹೇಳಿದ್ರು ಅದೇನೆ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ನನ್ಗೆ ಸಂಶಯ ಏನು ಅಂದ್ರೆ, ಸಂಶಯ ನನ್ಗೊಬ್ಬರಿಗೆ ಅಲ್ಲ, ಎಲ್ಲಾರ್ಗುನು 2 ಪ್ರಶ್ನೆಗಳು ಬರುತ್ತೆ. ಒಂದು, ನಾಹಂ ಕರ್ತ ಹರಿಕರ್ತ ಅಂತ ಇಟ್ಕೊಂಡ್ರೆ ನಮ್ಗೇನು ಇಂಡಿಪೆಂಡೆನ್ಸ್ ಇಲ್ಲ, ನಮ್ಗೆ ಎಂಥದ್ದು ಯೋಗ್ಯತೆ ಇಲ್ಲ, ನಾವು ಎಲ್ಲ ಮಾಡೋನು ಮಾಡಿಸೋನು ಎಲ್ಲ ಹರಿಯೇ. ಹಂಗಾದ್ರೆ ನಮ್ಗೆ ಕರ್ಮದ ಫಲಾಫಲಗಳು ನಮಗೆ ಯಾಕೆ? ಇಲ್ಲ, ಒಳ್ಳೇದ್ ಬಂದ್ರೆ ಪರವಾಗಿಲ್ಲ ನಮ್ಗೆ. ಆದ್ರೆ ದುಷ್ಕರ್ಮ ಅದು ಸಂಚಿತ ಆಗಾಮಿ ಎಲ್ಲ ಹೇಳ್ಕೊತೀವಲ್ಲ, ಅವೆಲ್ಲ ನಾನ್ ಇಲ್ದಾರೆ ಮತ್ ನಂಗೆ ಯಾಕೆ ಅಂಟ್ಕೊಳ್ಬೇಕು ಅಂತ ಅನ್ನೋದು. ಅದೇ ನೀವು 2ನೇ ಪಾರ್ಟ್ನರ್ ಹೇಳ್ತೀರಿ, ದೇವರಿಗೆ ಅದು ನಲಿಪ್ಯತೆ, ಪತ್ರ ಪದ್ಮಪತ್ರ ಇವಾಂಬಸ ಅಂತ ಹೇಳ್ತೀರಿ. ಅದು ಪದ್ಮಪತ್ರ ಹೆಂಗೆ ಕೊಳೆ ನದಿನಲ್ಲಿ ಬೆಳ್ಕೊಂಡಿರುತ್ತೋ ಅದಕ್ಕೆ ಅಂಟ್ಕೊಳ್ಳಲ್ಲ, ಹಂಗೆ ದೇವ್ರಿಗೆ ಅಂಟ್ಕೊಳ್ಳಲ್ಲ. ಅದು ನನ್ಗೆ ಎಷ್ಟು ತಿಳಿದಿದೋ ಅಷ್ಟು ನಾನು ಅದು ಡಾಕ್ಯುಮೆಂಟ್ ಮಾಡಿದೀನಿ. ಯಾಕೆಂದ್ರೆ ನಾನು ಗೀತಾದು ಸಾರ ಎಳ್ದಿ ಒಂದು ಸ್ವಲ್ಪ ವಿಚಾರ ಮಾಡಿ. ಅದು ಶಾಸ್ತ್ರ ಅದು ಎಲ್ಲ ಬಿಡಿ, ಒಳ್ಳೇದ್ ಬಂದ್ರೆ ಪರವಾಗಿಲ್ಲ ಅಂದ್ರೆ ಕೆಟ್ಟದ್ ಬಂದ್ರೆ ಯಾಕೆ ಪರವಾಗಿಲ್ಲ? ಇಲ್ಲ, ತಮಾಷೆ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ಹೌದು, ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಇಲ್ಲ, 2 ಬೇಡ ನಮ್ಗೆ, 2 ಬೇಡವಾ? 2 ಯಾಕಂದ್ರೆ ಇದ್ರೆ ನಿಮ್ ಸ್ಲೇಟ್ ಖಾಲಿ ಆಗೋ ತನಕ ನಿಮ್ದು ಮುಕ್ತಿ ಇಲ್ಲ, ನಿಮ್ಗೆ ಚಾನ್ಸೇ ಇಲ್ಲ, ನೀವು ಮೋಕ್ಷ ಇಲ್ಲ. ಹೌದು, ಇಲ್ಲ. ಸೊ ಅದು ಪೂರ್ತಿ ಕಳ್ಕೊಳ್ಳೋ ತನಕ ನಿಮ್ ಒಳ್ಳೇದ್ ಮಾಡಿದ್ರು ಅನುಭವಿಸ್ಬೇಕು. ಆವಾಗ ನೀವು ವೆಕೇಶನ್ಗೆ ಹೋಗ್ತೀರಿ, ಮೇಲೆ ಸ್ವರ್ಗಲೋಕಕ್ಕೆ ಹೋಗ್ತೀರಿ, ಎಲ್ಲ ಅನುಭವಿಸಿ ಕೊನೆಗೆ ತಿರ್ಗು ಬರಬೇಕು ಭೂಲೋಕಕ್ಕೆ. ಅದು ಬೇಡ, ಇದು ಬೇಡ. ಆ ತಾತ್ಪರ್ಯ 2 ಪದ್ಯದ್ದು ಎರಡು ಇದರಲ್ಲೇ ಇದೆ. ಇದೇ ಶ್ಲೋಕ ಮುಂದಿನ ಶ್ಲೋಕದಲ್ಲೇ ಇದೆ. ಕರೆಕ್ಟ್. ಇದರಲ್ಲಿ ಸ್ಪಷ್ಟ ಪಡಿಸಿಲ್ಲ ಪರಮಾತ್ಮ ಆ ಶ್ಲೋಕದಲ್ಲಿ, ಆದ್ರೆ ಸುಧಾದಲ್ಲೂ ಬರ್ತದೆ. ಬಂಧಮಿಥ್ಯಾತ್ವಾಧಿಕರಣ, ಬಂಧಮಿಥ್ಯಾತ್ವ ಅನ್ನುವಂತಹ ಜಿಜ್ಞಾಸಾಧಿಕರಣದಲ್ಲಿ ಒಂದು ಬರ್ತದೆ. ಇಷ್ಟೆಲ್ಲಾ ಗೊತ್ತಿದ್ರು ಅವರು ಈ ಬಂಧನ ಮಿಥ್ಯಾ ಅಂತ ಹೇಳ್ತಾರೆ. ಸಂಸಾರ ಬಂಧನ ಮಿಥ್ಯಾ ಅಂತ. ಪೂತಿ ಕೂಷ್ಮಾಂಡೀಕೃತ ಅಂದ್ರೆ ಇದು ಈ ಬಂಧನ ಏನಿದೆ ಕೊಳತ ಕುಂಬಳಕಾಯಿ ಇದ್ದ ಹಾಗೆ ಇದೆ, ಅದರಿಂದ ಏನ್ ಪ್ರಯೋಜನ ಇಲ್ಲ. ಹಾಗೆ ಈ ಬಂಧನ, ಸಂಸಾರ ಬಂಧನ ಇದೆ, ಎಲ್ಲವೂ ಸುಳ್ಳು. ಅದರಿಂದ ಈ ಬಂಧ ಮಿಥ್ಯ. ಅದರಿಂದ ನಿರ್ವಿಕಾರನಾದ ಪರಮಾತ್ಮ, ನಾವು ನಿರ್ವಿಕಾರ ಪರಮಾತ್ಮ, ಜೀವಾತ್ಮ ಇಬ್ಬರು ಒಂದೇ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಅನೇಕ ವ್ಯಾಖ್ಯಾನಗಳು ಉಂಟು. ಜೀವನಿಗೆ ಪರಮಾತ್ಮ ದತ್ತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಅಂದ್ರೆ ವಿಚಾರ ಮಾಡಿ, ಪರಮಾತ್ಮನೇ ಸ್ವತಂತ್ರ, ನಾವು ಅಸ್ವತಂತ್ರರೇನೆ, ನಾವು ಅವನ ಅಧೀನವೇನೆ. ಆದರೂ ಜೀವನಿಗೆ ದತ್ತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಪರಮಾತ್ಮನು ಸ್ವಲ್ಪ ಸ್ವತಂತ್ರ ಅಂತ ಕೊಟ್ಟಿದ್ದಾನೆ. ಏನು ಸ್ವತಂತ್ರ? ಜಡಗಳು ಇದೆ, ಜಡ ಪದಾರ್ಥಗಳು, ಅಚೇತನ ಪದಾರ್ಥಗಳಿದೆ. ಅದಕ್ಕಿಂತ ನಾವು ಸ್ವಲ್ಪ ಸಮರ್ಥರು, ಚೇತನರು, ಜೀವಿಗಳು. ಹೌದಾ? ಇನ್ನೂ ಮಾಮೂಲಿ ಒಂದು ಭಾಷೆಯಲ್ಲಿ ಹೇಳಬೇಕು ಅಂತ ಆದ್ರೆ, ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಮೇಲ್ಬುದ್ಧಿ ಅಂತ ಅರ್ಥ. ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅಂತ ಗೊತ್ತು.
ನನಗೆ ಯಾವುದು ಸುಖವನ್ನ ಉಂಟು ಮಾಡುತ್ತೆ, ದುಃಖವನ್ನ ಉಂಟು ಮಾಡುತ್ತೆ, ಆಯಾ ಕ್ಷಣಿಕವಾದ ಸುಖ ದುಃಖಗಳನ್ನ ಕೊಡುವಂತಹ ವಸ್ತುಗಳನ್ನು ನಾವು ಅಪೇಕ್ಷೆ ಪಡ್ತೇವೆ. ಮುಳ್ಳಿದ್ದ ದಾರಿಯಲ್ಲಿ ಹೋಗೋದಿಲ್ಲ, ಅಗ್ನಿ ಇದ್ದ ಸ್ಥಳದಲ್ಲಿ ಹೋಗೋದಿಲ್ಲ, ಸುಡುತ್ತೆ ಚುಚ್ಚತ್ತೆ ಅಂತ ಹೇಳಿ. ಅಂತಹ ಮೇಲ್ಬುದ್ಧಿ ಇದೆ. ಸುಖವಾದ ದಾರಿಯಲ್ಲಿ, ಫುಟ್ಪಾತ್ ಅಲ್ಲಿ ಚೆನ್ನಾಗಿ ವಾಕಿಂಗ್ ಅಲ್ಲೆಲ್ಲ ಮಾಡ್ತೇವೆ. ಕಾಲಿಗೆ ಏನು ಹಳ್ಳು ಗಿಳು ನಡಬಾರದು ಅಂತ ಹೇಳಿ ಪಾದರಕ್ಷೆಗಳನ್ನು ಹಾಕಿಕೊಂಡು ಹೋಗ್ತೇವೆ. ಅಂತಹ ಮೇಲ್ಬುದ್ಧಿ ಇದೆ. ಈ ಮೇಲ್ಬುದ್ಧಿ ದತ್ತ ಸ್ವಾತಂತ್ರ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ ನಮಗೆ. ಇದರಿಂದಾಗಿ ನೀವು ಕರ್ಮಾನುಷ್ಠಾನವನ್ನ, ಸತ್ಕರ್ಮಗಳನ್ನ ಮಾಡಿ ಅದರ ಫಲ ಒಳಗೆ ನಿಂತು ಪರಮಾತ್ಮನೇ ಮಾಡಿಸೋದು. ಆದ್ರೆ ಈ ಸತ್ಕರ್ಮಗಳನ್ನ ಮಾಡೋದ್ರಿಂದ ನನಗೆ ಫಲವು ಸುಖ ಆಗತ್ತೆ ಅನ್ನೋ ಬುದ್ಧಿ ನಮಗೆ ಸ್ವತಂತ್ರವಾಗಿ ಇದೆ. ಆ ದತ್ತ ಸ್ವಾತಂತ್ರ್ಯವೂ ಕೂಡ ಪರಮಾತ್ಮನ ಅಧೀನವೇನೆ. ಆದ್ರೆ ಆ ಸ್ವಾತಂತ್ರ್ಯ ಪರಮಾತ್ಮ ಕೊಟ್ಟಿರೋದು. ಅಂತಹ ಸ್ವಾತಂತ್ರ್ಯ ನಮ್ಮಲ್ಲಿ ಇರೋದ್ರಿಂದಾಗಿ ಒಳ್ಳೆಯ ಕರ್ಮವನ್ನ ಮಾಡಿದರೂ ಅದರ ಫಲರೂಪವಾದ ಸುಖವನ್ನು ನಮಗೆ ಕೊಡ್ತಾನೆ. ಕೆಟ್ಟದ್ದು ಮಾಡಬಾರದು ಅಂತ ಗೊತ್ತಿದೆ, ಅದನ್ನು ಮಾಡಿದರೂ ಅದರ ಒಂದು ಫಲವಾದ ದುಃಖವನ್ನು ಕೂಡ ನಮಗೆ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಜೀವ ಈ ಸತ್ಯವಾದ ಬಂಧನದಲ್ಲಿ, ಬಂಧನ ಸತ್ಯ, ಎಲ್ಲರೂ ಎಷ್ಟು ಒದ್ದಾಡ್ತಾ ಇದ್ದಾರೆ, ಆತ್ಮ ಒದ್ದಾಡಿ ಹೋಗ್ತಾ ಇದ್ದಾನೆ. ಇಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳು ಬರ್ತಾ ಇವೆ. ಕೃಷ್ಣ ಪರಮಾತ್ಮನೇ ಅದೇ ಮೊನ್ನೆ ಹೇಳಿದೆ, ಮಮ ಮಾಯಾ ದುರತ್ಯ, ನನ್ನ ಈ ಮಾಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಅಂತಂದ್ರೆ ಅಜ್ಞಾನ. ಅಜ್ಞಾನ ಈ ಒಂದು ಬಂಧ, ಸಂಸಾರ ಬಂಧನದಲ್ಲಿ ಇದ್ದೇವೆ. ಪರಮಾತ್ಮನ ಶಕ್ತಿ, ಮಾಯೆ ಅಂದ್ರೆ ಅಜ್ಞಾನ ಅಲ್ಲ, ಪರಮಾತ್ಮನ ಶಕ್ತಿ ಅಂದ್ರೆ ಬಂಧನ ಅಂತರ್ಥ. ಪರಮಾತ್ಮನಿಂದ ಬರುವಂತದ್ದು ಯಾವುದೂ ಕೂಡ ಮಿಥ್ಯ ಅಲ್ಲ. ಸದೇಕ ಸ್ವಭಾವ ಪರಮಾತ್ಮ. ಅವನು ಸೃಷ್ಟಿ ಮಾಡಿದಂತಹ ಈ ಒಂದು ಬಂಧನವೂ ಕೂಡ ಸತ್ಯವೇನೆ. ಅದರಲ್ಲಿ ಅನುಭವಿಸುವಂತಹ ಜೀವನೂ ಕೂಡ ಸುಖ ದುಃಖಗಳು ಅನುಭವಿಸ್ತಾನಲ್ಲ ಜೀವ, ಅದೂ ಕೂಡ ಸತ್ಯವೇನೆ. ಅವನಿಗೆ ಯಾಕೆ ಬರುತ್ತೆ ಅಂತಲ್ಲ ಅನೇಕ ಪ್ರಶ್ನೆಗಳು ಉಂಟು. ಅದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅದು ದತ್ತ ಸ್ವಾತಂತ್ರ್ಯ ಇರೋದ್ರಿಂದಾಗಿ ಅವನಿಗೇನೇ ಬರುತ್ತೆ. ಅವನು ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ಆ ಪುಣ್ಯ ಪಾಪಗಳೇ ಬರ್ತದೆ. ಅಲ್ಲ, ನೀವು ಒಂದು ವೇಳೆ ಮಿಥ್ಯಾ ಅಂತ ಹೇಳಿಬಿಟ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಬೇರೆ ಯಾರೋ ಮಾಡಿದ್ದು ಕರ್ಮಗಳು, ಈಗ ನಾನೇನೋ ಕೆಟ್ಟ ಕೆಲಸವನ್ನು ಮಾಡಿರ್ತೇನೆ, ಅಸತ್ಕರ್ಮವನ್ನ ಮಾಡಿರ್ತೇನೆ, ಅದರಿಂದ ಪುಣ್ಯ, ಅದರಿಂದ ಪಾಪ ಬರ್ತದೆ, ಅದರ ಫಲ ಪಾಪ. ಆ ಪಾಪದ ಫಲ ದುಃಖ. ದುಃಖ ಬೇರೆ ಯಾರಿಗೂ ಹೋಗ್ಬೇಕಾದೀತು. ಹಾಗಾಗುತ್ತಾ ಅಂತ ಅಲ್ಲಿ ಪ್ರಶ್ನೆ ಬರ್ತದೆ. ಇಲ್ಲ. ಯಥಾಧೇನು ಸಹಸ್ರೇಶು ಗಾವೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಅಂದ್ರೆ ಸಾವಿರಾರು ಆಕಳಗಳಿವೆ. ಅಂತಹ ಸಾವಿರಾರು ಆಕಳಗಳಲ್ಲಿ ಆ ಕರು ತನ್ನ ತಾಯಿ ಹತ್ತರೇನೇ ಹೋಗುತ್ತೆ. ಸಾವಿರಾರು ಬಿಳಿಯಾದ ಆಕಳಗಳಿವೆ ಅಂತ ತಿಳ್ಕೊಳ್ಳಿ, ಹಸುಗಳು. ಆದ್ರೆ ಕರು ಮಾತ್ರ ಅಷ್ಟು ನೋಡ್ಲಿಕ್ಕೆ ಒಂದೇ ತರ ಇರುವಂತಹ ಹಸುಗಳಿದ್ದರೂ, ಅನೇಕ ಇದ್ದರೂ, ಅದು ತನ್ನ ತಾಯಿ ಹತ್ತರೇನೇ ಹೇಗೆ ಹೋಗುತ್ತೋ ಹಾಗೆ ಅನೇಕ ಕರ್ಮಗಳಿದ್ದರೂ, ಅನೇಕ ಕರ್ತೃಗಳಿದ್ದರೂ, ಕರ್ಮ ಮಾಡಿದಂತಹ ಕರ್ತೃಗಳು ಅನೇಕರಿದ್ದರೂ ಯಥಾ ಪೂರ್ವಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಆ ಕರ್ಮ ಮಾಡಿದ ಕರ್ತೃವನ್ನೇ ಅನುಸರಿಸಿಕೊಂಡು ಹೋಗುತ್ತೆ ಆ ಕರ್ಮದ ಫಲ. ಅದು ಪುಣ್ಯ ಆಗಿದ್ರೆ ಸುಖ, ಪಾಪ ಆಗಿದ್ರೆ ದುಃಖ. ಅದರಿಂದ ದತ್ತ ಸ್ವಾತಂತ್ರ್ಯ ಎನ್ನುವಂಥದ್ದು ಪರಮಾತ್ಮ ಕೊಟ್ಟಿದ್ದಾನೆ. ಅವನ ಆಟ ಅಷ್ಟೇ ಇದು. ಈ ಚಿಕ್ಕ ಮಕ್ಕಳು ಸಮುದ್ರ ದಂಡೆಗೆ ಮನೆ ಕಟ್ಟೋದು ಕೆಡಿಸೋದು, ಮತ್ತೆ ಮನೆ ಕಟ್ಟೋದು ಕೆಡಿಸೋದು, ಹಾಗೆ ಪರಮಾತ್ಮನ ಆಟ. ಅದರಿಂದ ದತ್ತ ಸ್ವಾತಂತ್ರ್ಯ ಇರುವುದರಿಂದ ನಾವು
ಸ್ವತಂತ್ರರಲ್ಲ, ಆದರೆ ಸ್ವತಂತ್ರರೇ. ಹೇಗೆ? ಪರಮಾತ್ಮ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಪರಿಪೂರ್ಣ ಸ್ವಾತಂತ್ರ್ಯವು ನಮ್ಮಲ್ಲಿ ಇಲ್ಲ. ಇಲ್ಲೇ ಬರೋದು ಪ್ರಾಬ್ಲಮ್. ಆ ದತ್ತ ಸ್ವಾತಂತ್ರ್ಯನೇ ನಮ್ಮ ಉತ್ತರಾದಿ ಮಠದಲ್ಲಿ ನಾವು ಹೋಗಿ ದತ್ತ ಸ್ವಾತಂತ್ರ್ಯ ಅಂದ್ರೆ ಕೋಲ್ ತಗೊಂಡು ಓಡಿಸ್ತಾರೆ. ಎಂತಾದ್ರು ಸ್ವಾತಂತ್ರ್ಯ ಇಲ್ಲ, ನೀವು ಆಚೆ ಹೋಗ್ರಿ ನೀವು ಅಂತ. ಅಲ್ಲಿ ಅದಕ್ಕೆ ಉದಾಹರಣೆ ಅಂದ್ರೆ ಒಂದ್ ನಾಯಿನ ಒಂದು ಗಿಡಕ್ಕೆ ಕಟ್ಟದಂಗೆ, ಗಿಡಕ್ಕೆ ಬಂಧನ ಇರುತ್ತೆ, ಅಷ್ಟರಲ್ಲೇ ಆ ನಾಯಿ ಸಂಚಾರ ಮಾಡ್ಕೋಬಹುದು. ನಿಮ್ಗೆ ಇರೋದು 5 ಇಂದ್ರಿಯದಲ್ಲಿ. ಈ ಉದಾಹರಣೆಗೂ ಬೈತಾರೆ. ಬಟ್ ಅದಕ್ಕೇನಂದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ, ಮತ್ತೆ ನಮ್ಗೆ ಇಲ್ಲಿ ಜನ್ಮ ಕೊಟ್ಟಿದ್ ಯಾತಕ್ಕೆ? ಸಾಧನೆ ಮಾಡ್ಕೊಳ್ಳೋಕೆ. ಅಷ್ಟರಲ್ಲೇ ನಾವ್ ಏನಾದ್ರು ಸಾಧನೆ ಮಾಡ್ಕೊಳ್ಬಹುದು, ಒಂದ್ ಚಾನ್ಸ್ ಇದೆ ಅಂತ ಅಷ್ಟೇ. ಸ್ವಾತಂತ್ರ್ಯ ಅನ್ನೋದು ಇಲ್ವೇ ಈಗ ಇಲ್ಲ. ನೀವು ಹೇಳಿದ್ರಿ, ಈಗ ಒಂದು ಹಸುವನ್ನ ದೊಡ್ಡ ಹಗ್ಗಕ್ಕೆ ಕಟ್ಟಿ ಅದೊಂದು ಅಲ್ಲಿ ಮಧ್ಯದಲ್ಲಿ ಗೂಟಕ್ಕೆ ಅದನ್ನ ಕಟ್ಟಿ ಹಾಕೋದು, ಹೌದಾ? ಅದು ಏನು ಬೇರೆ ಕಡೆ ಎಲ್ಲೂ ಮೇಯಬಾರದು ಅಂತ ಅರ್ಥ. ದೊಡ್ಡ ಹಗ್ಗ ಕಟ್ಟಿದ್ಯಾಕೆ? ಆ ಒಂದು ಸರೌಂಡಿಂಗ್ ಅಲ್ಲಿ ಆ ಹಗ್ಗ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಮೇಲಿ ಅಂತ. ಸೋ ಫಾರ್ ಅಂಡ್ ನಾಟ್ ಫರ್ದರ್ ಅಂತ. ಅಷ್ಟೇ ಸರಿನಾ? ಸ್ವಾತಂತ್ರ್ಯ. ಅಷ್ಟೇ, ಇದೇ ದಂತ ಅಲ್ಲಿ ತನಕ ಸ್ವಾತಂತ್ರ್ಯ. ಮೇಯಬಹುದು. ಆ ಹಗ್ಗ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಮೇಯಬಹುದು. ನೀವು ಜಾಸ್ತಿ ಬಿಡಿಸ್ಕೊಳಕ್ ಹೋಗ್ತೀಯಾ, ನಿಮಗೇ ನೋವಾಗತ್ತೆ. ಆ ಹಗ್ಗ ತುಂಬಾ ಬಿಡಿಸ್ಕೊಳಕ್ ಹೋದ್ರೆ ಕತ್ತಿಗೆ ನೋವಾಗತ್ತೆ. ಹಾಗೆ ಅಂದ್ರೆ ಅದು ಹಸುಗ್ ಬಿಟ್ಟಿದ್ದು, ಹುಲ್ ಮೇಯತ್ತೋ ಪ್ಲಾಸ್ಟಿಕ್ ಕವರ್ ಮೇಯತ್ತೋ ಅದು ಹಸುಗ್ ಬಿಟ್ಟಿದ್ದು. ಆ ತರ ನಾವು ಆ ಫ್ರೀಡಮ್ ಅನ್ನು ಹೇಗೆ ಉಪಯೋಗಿಸ್ತೀವಿ ನಮಗೆ ಅದೇ ಬಿಟ್ಟಿದ್ದು. ಅದೇ ಇರೋದು, ಅದೇ ಪರ್ಫೆಕ್ಟ್. ಅಷ್ಟೇ. ಕರೆಕ್ಟ್ ಎಕ್ಸಾಂಪಲ್, ವೆರಿ ಗುಡ್ ಎಕ್ಸಾಂಪಲ್. ನೀವು ಸರಿಯಾಗಿ ಮೇಯ್ದ್ರೆ, ಏನು ತಿನ್ನಬೇಕೋ ಬರೀ ಹುಲ್ಲನ್ನ ತಿಂದ್ರೆ ಚೆನ್ನಾಗಿ ನಿಮಗೆ ಡೈಜೆಷನ್ ಆಗದೆ, ಬೇಕಾದಷ್ಟು ಹಾಲು ಕೊಡಬಹುದು. ಅಂದ್ರೆ ಹಾಲು ರೂಪ ಪುಣ್ಯವನ್ನ ಸಂಪಾದನೆ ಮಾಡಬಹುದು. ನೀವು ಅಲ್ಲೇ ಬಿದ್ದಿರೋ ಪ್ಲಾಸ್ಟಿಕ್ ಅನ್ನ ತಿಂದ್ರೆ, ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ, ಅದಕ್ಕೆ ಸ್ವವಸ್ತು ಪ್ರವರ್ತತೆ ಅಂತಾರಲ್ಲ, ಅದು ಮಹಾಭಾರತದಲ್ಲಿ ಹೇಳ್ತಾರೆ. ನಾನು ಡೈವರ್ಷನ್ ಮಾಡ್ತಾ ಇಲ್ಲ. ದುರ್ಯೋಧನಕ್ಕೆ ಅವ್ನು ಮಾಡಿದ್ದೆಲ್ಲ ಕೆಟ್ಟದು ಅಂತ ಅವ್ನಿಗೆ ಸರಿ ಗೊತ್ತು. ಆದ್ರೂ ನೀ ಯಾಕೆ ಮಾಡ್ತಾ ಇದೀಯಪ್ಪ ಅಂದ್ರೆ, ನನ್ನ ಸ್ವಭಾವ ಹಾಗೆ, ನಾನು ಹಂಗೆ ಮಾಡೋದು, ಮಾಡ್ಕೊಂಡು. ಅವನೇ ಹೇಳ್ತಾನೆ, ಶಕುನಿಗೋ ಹೇಳ್ತಾನೆ, ಜಾನಾಮ್ಯ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೆ ಗೊತ್ತು, ಆದರೆ ಅದರಲ್ಲಿ ಪ್ರವೃತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜಾನಾಮ್ಯ ಧರ್ಮಂ, ಅಧರ್ಮ ಅಂದ್ರೆ ಯಾವುದು ಮಾಡಬಾರದು ಅನ್ನೋದು ಗೊತ್ತು, ಆದರೆ ಅದರಿಂದ ನಾನು ನಿವೃತ್ತನಾಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಎರಡೂ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದು ನಿಜ. ಈಗ ನಮ್ಗೆ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಈಗ ಮುಂದೆ ಸಾಧನೆಗೆ ನಮ್ಗೆ ಸ್ವರ್ಗ ಬೇಕಾಗಿಲ್ಲ. ಇದು ಸೈಕಲ್ ನ ಹೆಂಗ್ ಮರಿಬೇಕು ಅಂತ. ಮೋಕ್ಷ ಅನ್ನೋದು ವರ್ಡ್ ದೊಡ್ಡ ವರ್ಡ್, ಅದು ಅವೆಲ್ಲ ಹೇಳಕ್ ಹೋಗಲ್ಲ. ಅದ್ರಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಮಾಡೋಕೆ ಇಲ್ಲಿ ಇದರಿಂದ ಏನೋ ಮಾರ್ಗ ತೋರಿಸ್ತಾ ಇದ್ದಾರೆ ಅಂತ ನಮ್ಗೆ ಸ್ವಲ್ಪ ಬೆಳಕು, ದೂರದ ಒಂದು ಸಣ್ಣ ಬೆಳಕು ಕಾಣಿಸ್ತಾ ಇದೆ ಅಷ್ಟೇ. ಅದೇ ಆರ್ಗ್ಯುಮೆಂಟ್ ನಮ್ದಿಲ್ಲಿ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೀವು ದತ್ತ ಸ್ವಾತಂತ್ರ್ಯ, ಕಂಪ್ಲೀಟ್ ಸ್ವಾತಂತ್ರ್ಯ ಅದನ್ನ ಒಪ್ಕೋತಾರೆ, ಇಲ್ದೇ ಇರೋರು ಇಲ್ಲ. ಆದ್ರೆ ಸೆನ್ಸ್ ಬರಲ್ಲ ಅದ್ರಲ್ಲಿ ನಿಮಗೆ ಅರ್ಥ ಆಗಲ್ಲ. ಸೆನ್ಸ್ ಬರೋದಿಲ್ಲ. ಅದೇ ಮುಖ್ಯವಾಗಿ ಮೋಕ್ಷ ಬೇಕು ಅನ್ನೋದು ಬಿಟ್ಟು ಬಿಡೋಣ. ಮೋಕ್ಷ ಯಾವಾಗ ಸಿಗುತ್ತೋ ಸಿಗಲಿ, ಆದ್ರೆ ನಮ್ಮ ಶಕ್ತಿ ಅನುಸಾರವಾಗಿ ಯಾವ ಕರ್ಮಗಳು ಅಂತ ಇವೆ ಅದನ್ನ ಮಾಡ್ತಾ ಹೋಗೋಣ. ಆಯ್ತು, ಅದನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾಕೆ ಅಂದ್ರೆ ನಾವು ಮೊದಲಿಂದ ಕಲ್ತಿಲ್ಲ, ಆಗ್ತಾ ಇಲ್ಲ. ದಾನಗಳನ್ನ ಮಾಡೋಣ, ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಸದ್ಬ್ರಾಹ್ಮಣರಿಗೆ ಮನೆಗೆ ಕರೆದು ದಾನವನ್ನ ಮಾಡೋಣ. ಅದು ಮಾಡ್ಲಿಕ್ಕೆ ಏನಾಗಿದೆ? ಅದನ್ನೇನು ಕಲಿಸ್ಬೇಕು ಅಂತೇನಿಲ್ಲ. ಅದನ್ನ ಕರ್ಮಗಳನ್ನ ಗೊತ್ತಿದ್ರೆ ಮಾಡಿ, ಇಲ್ಲ ತಿಳ್ಕೊಂಡು ಮಾಡಿ, ಇಲ್ಲ ವಯಸ್ಸಾಗಿದೆ ಆಗ್ತಾ ಇಲ್ಲ ಅಂತಂದ್ರೆ ದಾನಾದಿಗಳ ಮೂಲಕ ಆದ್ರೂ ಮಾಡಿ. ಪುಣ್ಯ ಸಂಪಾದನೆ ಈ ರೀತಿ. ಆದ್ರೆ ಸಂಧ್ಯಾವಂದನಾದಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು, ಅದು ಕರ್ತವ್ಯ. ಅದು ನೋಡಿ, ಸಂಧ್ಯಾವಂದನೆ ಮಾಡಿದರೆ ಪುಣ್ಯ ಇಲ್ಲ, ಬಿಟ್ಟರೆ ಪಾಪ ಇದೆ. ಯಾಕೆ? ಅದು ಡ್ಯೂಟಿ, ನಮ್ಮ ಡ್ಯೂಟಿ. ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ್ದಾನೆ, ಅವನಿಗೆ ಹೇಳುವಂತ ಒಂದು ಥ್ಯಾಂಕ್ಸ್ ಅಷ್ಟೇ ಅದು. ಆದ್ರೆ ಹೇಳದೇ ಹೋದ್ರೆ ಕೃತಜ್ಞರಾಗ್ತೇವೆ, ಹೇಳಿದರೆ ಅದರಿಂದ ನಮಗೇನು ಸಿಗೋದಿಲ್ಲ. ಈಗೊಬ್ಬ ಮನುಷ್ಯ ಬಂದು ನಮಗೆ ಹೆಲ್ಪ್ ಮಾಡಿರ್ತಾನೆ, ಅವನಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ.
ಅಥವಾ ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನು ಕೊಟ್ಟಾಗ ಅದರಿಂದ ನಮಗೇನು ಫಲ ಇಲ್ಲ. ಆದರೆ ಬಿಟ್ಟರೆ ಕೃತಜ್ಞತೆ ಎನ್ನುವಂತಹ ದೋಷ ನಮ್ಮಲ್ಲಿ ಬರ್ತದೆ. ಹೇಗೋ ಹಾಗೆ ಸಂಧ್ಯಾ ವಂದನೆಯನ್ನು ಮಾಡೋಣ, ಏಕಾದಶಿ ಉಪವಾಸವನ್ನು ಮಾಡೋಣ, ಚಾತುರ್ಮಾಸ್ಯ ವ್ರತವನ್ನು ಮಾಡೋಣ. ಎಷ್ಟು ಗೊತ್ತಿದೆನೋ, ಯಾವ ದೇಶದಲ್ಲಿದ್ದೇವೋ, ಅಂದ್ರೆ ಯಾವ ದೇಶ ಅಂದ್ರೆ ವಿದೇಶಗಳು ಅಂತ ಅರ್ಥ, ಯಾವ ಪ್ರದೇಶದಲ್ಲಿ ನಮ್ಮ ಒಂದು ಸುತ್ತಲಿನ ಇರುವಂತಹ ಆ ಸ್ಥಳಗಳು, ಅದರಲ್ಲಿ ನನ್ನ ವ್ರತಾಚರಣೆಗೆ ಎಷ್ಟು ಸಾಮಗ್ರಿಗಳ ಉಪಲಬ್ಧಿ ಇದೆನೋ ಅಷ್ಟಾದ್ರೂ ನಾವು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಬೇಡ, ಸ್ನಾನ ಮಾಡೋಣ, ಸಂಧ್ಯಾ ವಂದನೆ ಮಾಡೋಣ, ತದನಂತರ ಕುಡಿಯೋಣ. ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಪರಮಾತ್ಮ ನಾಮಸ್ಮರಣೆಯನ್ನು ಮಾಡೋಣ. ಸ್ನಾನ ಮಾಡದೇನೆ ಏನು ತಿನ್ನೋದಿಲ್ಲ ಅನ್ನೋದು ಅದೊಂದು ಸಣ್ಣ ಸಣ್ಣದನ್ನ ಮಾಡೋಣ. ತದನಂತರ ಇವೆಲ್ಲ ಬಾಹ್ಯ ಶುದ್ಧಿ. ಇಷ್ಟೆಲ್ಲ ಹೇಳ್ತಿರೋದು ಬಾಹ್ಯ ಶುದ್ಧಿ. ಆಂತರಿಕ ಶುದ್ಧಿ ಬೇರೆ. ಕೆಟ್ಟ ವಿಚಾರಗಳನ್ನ ಬಿಡೋಣ, ಮತ್ತೊಬ್ಬರ ಬಗ್ಗೆ ಮಾತಾಡೋದನ್ನ ಬಿಡೋಣ. ಮೊಟ್ಟ ಮೊದಲಿಗೆ ಪರಮಾತ್ಮನ ಚಿಂತನೆಯನ್ನ ತರುವುದಕ್ಕಿಂತ ಮುಂಚೆ ನಾವು ಶುದ್ಧರಾಗೋಣ. ನಮ್ಮ ಶರೀರವನ್ನ ಶುಚಿಗೊಳಿಸೋಣ ಈ ಎಲ್ಲ ಆಚರಣೆಗಳ ಮೂಲಕ. ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡುವುದರ ಮೂಲಕ ಮನೆಯಲ್ಲಿ ನೋಡಿ, ಇಷ್ಟೇ ಹೇಳ್ತಿದ್ದೀನಿ, ಮನೆಯಲ್ಲಿ ಪೂಜೆ ಪ್ರತಿನಿತ್ಯ ಆಗುತ್ತೋ ಬಿಡುತ್ತೆ. ಕೆಲವರು ಅನ್ಕೊಂಡಿರ್ತಾರೆ ಗುರುವಾರ ಅಷ್ಟೇ ಪೂಜೆ, ಶನಿವಾರ ಅಷ್ಟೇ ಪೂಜೆ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇಷ್ಟೇ ಪೂಜೆ ಆಗತ್ತೆ ನಮ್ಮಿಂದ ಅಂತ. ಆಯ್ತು, ಸರಿ, ಒಪ್ಕೊಳ್ಳೋಣ. ಮನೆಯಲ್ಲಿ ನಿಮ್ಮ ಮನೆಯವರು ಉಪಕಾರಣಿಗಳನ್ನ, ಅದರಲ್ಲಿರುವಂತಹ ಸಾಮಗ್ರಿಗಳ, ಪೂಜಾ ಸಾಮಗ್ರಿಗಳನ್ನ ದಿನವೂ ಕೊಡ್ತಾ ಇದ್ರೆ, ನಿಮಗೆ ದಿನವೂ ಮಾಡಲಿಕ್ಕೆ ಶಕ್ತಿ ಇತ್ತು ಅಂತ ಆದ್ರೆ ಅವಶ್ಯವಾಗಿ ಮಾಡಿ. ನಾವು ಬೇರೆ ಯಾರಿಗಾದ್ರೂ ಮೋಸ ಮಾಡಬಹುದು, ಪರಮಾತ್ಮನಿಗೆ ಮೋಸ ಮಾಡ್ಲಿಕ್ಕೆ ಅಂದ್ರೆ ಸಾಧ್ಯವೇ ಇಲ್ಲ. ಶಕ್ತಿ ಇದೆಯೋ ಇಲ್ಲವೋ ಅಂತ ನಮಗೇ ಗೊತ್ತಿದೆ, ಹೌದಾ? ಯಾವಾಗ ರಜೆ ಇರ್ತದೋ ಅವಾಗಾದ್ರೂ ಬಿಡಬೇಡಿ. ವೀಕೆಂಡ್ ಅಂತ ಹೇಗೆ ಹೋಗ್ತಿರೋ ವೀಕೆಂಡಿಗಾದ್ರೂ ಮಾಡಿ, ಅಲ್ಲಾದ್ರೂ ಮಾಡಿ. ಆಯ್ತು, 1 ವರ್ಷ ಬರೀ ವೀಕೆಂಡ್ ಮಾತ್ರ ಮಾಡಿ, ಒಪ್ಕೊಳ್ಳೋಣ. ಅದನ್ನು ದೇವರು ಕರುಣಿಸ್ತಾನೆ. ಇನ್ನು ಮುಂದಿನ ಸ್ವಲ್ಪ ಅಪ್ಡೇಟ್ ಆಗೋಣ. ಏನು, ಅದೇ ವೀಕೆಂಡೇ ಮಾಡೋಣ. ಆ ವೀಕೆಂಡ್ ದಿನ ಪಂಚಾಮೃತ ಅಭಿಷೇಕ ಮಾಡೋಣ ದೇವರಿಗೆ. ಬೇಡ, ಕೇವಲ ಮಧು ಅಭಿಷೇಕ ಮಾಡೋಣ ದೇವರಿಗೆ. ಯಾವತ್ತು ಖಾಲಿ ಇದೇನೋ ಅವತ್ತು ಮಾಡೋಣ. ಹೇಗೆ ಯಾವತ್ತು ಖಾಲಿ ಇದೇನೋ ಅಂತ ಟ್ರಿಪ್ಪಿಗೆ ಅಂತ ಪ್ಲಾನ್ ಮಾಡ್ತೇವೆ ಹೊರತು ದೇವರ ಪೂಜೆಗೆ ಅಂತ ಪ್ಲಾನ್ ಮಾಡ್ತೀವ? ಮಾಡ್ತೀರಿ, ಕೆಲವೊಬ್ರು, ಅನೇಕ ಜನರು ಮಾಡ್ತೀರಿ. ಆದ್ರೆ ತಕ್ಷಣ ತಲೆಯಲ್ಲಿ ಹೊಳೆಯೋದು, ವೀಕೆಂಡ್ ಬಂತು, ಹೊರಗಡೆ ಹೋಗೋಣ ಅನ್ನೋದೇ ಬರ್ತದೆ. ಈ ರೀತಿ ಎಲ್ಲ ಕೆಲಸಗಳು, ಮೋಕ್ಷ ದೂರ ಬಿಟ್ಟು ಬಿಡಿ. ಸುಲಭನೋ ಹರಿ ಅಂತ ಹೇಳಿದ್ದಾರೆ ದಾಸರು. ಹರಿ ಬಹಳ ಸುಲಭನೋ, ನಾಮಸ್ಮರಣೆ ಸಿಕ್ಬಿಡ್ತಾನೋ ಅವನು ಅಂತನೂ ತಿಳ್ಕೊಳ್ಬಹುದು. ಸುಲಭ ನೋ ಹರಿ, ಹರಿ ನೋ ಸುಲಭ, ಇಂಗ್ಲಿಷ್ ನೋ, ಹರಿ ಸುಲಭ ಅಲ್ಲ ಅಂತನೂ ಅರ್ಥ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅವನು. ಭಕ್ತಿಯ ಪಾಶಕ್ಕೆ ಮಾತ್ರ ಸಿಲುಕೋದು, ಭಕ್ತಿಯ ಈ ಆಡಂಬರತೆಗೆ ಸಿಗೋದಿಲ್ಲ ಅವನು. ಏನಾದ್ರೂ ಮಾಡಿ, ಏನಾದ್ರೂ ನೈವೇದ್ಯವನ್ನು ಮಾಡಿ, ಮನಸ್ಸಿನಿಂದ ಮಾಡಿ. ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆನೋ, ಧನದಿಂದ ಆಗಬಹುದು, ಕಾಯದಿಂದ ಆಗಬಹುದು, ನೈವೇದ್ಯದಿಂದ, ಏನಾದ್ರೂ ಕೊಡಿ, ಭಕ್ತಿಯಿಂದ ಕೊಡಿ ಪರಮಾತ್ಮನಿಗೆ. ಅದನ್ನ ಸ್ವೀಕಾರ ಮಾಡೇ ಮಾಡ್ತಾನೆ. ಮೋಕ್ಷ ಬೇಡ ಅಂತಾನೆ ಅನ್ಕೊಳ್ಳಿ, ಮೋಕ್ಷ ಬೇಡ ನಮಗೆ, ನೀನು ಪ್ರೀತನಾಗೂ ಸಾಕು. ನಿನ್ನ ಪ್ರೀತಿ ಬೇಕು ಮುಖ್ಯ. ನೀನು ಪ್ರೀತನಾದರೆ ಇನ್ನೇನು ಇದೆ? ಏನೂ ಬೇಡ, ಯಾರ ಅನುಗ್ರಹವೂ ಬೇಡ. ನೀನು ನಮ್ಮ ಮೇಲೆ ಪ್ರೀತನಾದರೆ ಸಾಕು. ಮೋಕ್ಷವೂ ಬೇಡ, ಇನ್ನೂ ಸಾವಿರಾರು ಜನ್ಮಗಳನ್ನ ಕೊಡು. ನೀನೇ ಸ್ವಾಮಿಯಾಗಿ ಬರಬೇಕು. ನಿನ್ನ ನಾಮಸ್ಮರಣೆ ಮಾತ್ರ ನನ್ನ ತಲೆಯಲ್ಲಿ ಸದಾಕಾಲ ಇರಬೇಕು.
ಈ ರೀತಿ ಅಂದುಕೊಂಡರೆ ನಮ್ಗೆ ಇನ್ನೇನೂ ಬೇಕಾಗಿಲ್ಲ. ಮೋಕ್ಷವನ್ನ ಬಯಸುವುದು ಕೂಡ ಒಂದು ಕಾಮನೇನೆ, ಸತ್ಕಾಮನೇನೇ ಆಗಿದೆ. ಆದ್ರೆ ಅದೊಂದು ಕಾಮನೆ ಅಲ್ವಾ, ಬೇಕಾಗಿಲ್ಲ. ಅದರಲ್ಲಿರುವಂತಹ ಸುಖ ನಾವು ಈ ಸಂಸಾರಾವಸ್ಥೆಯಲ್ಲೇ ಕಾಣಬಹುದು. ಮೋಕ್ಷದಲ್ಲಿರುವಂತಹ ಸುಖ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಷ್ಟು ಸುಖ ಇದೆ. ಅಷ್ಟು ಯೋಗ್ಯತೆಯೂ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಅದು ಹೇಗಿರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಮುಖ್ಯವಾಗಿ ನಿನ್ನ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಆಗಲಿ. ಇನ್ನೂ ಏನು ಕೇಳ್ಕೊಳ್ಬೇಕು, ಈ ರೀತಿಯೇ ಸದಾಕಾಲ ಭಕ್ತಿಯನ್ನ ಮಾಡಿಸು. ನಿನ್ನ ಭಕ್ತಿಯನ್ನ ನೀನೇ ನನಗೆ ಅಧಿಕವಾಗಿ ಕೊಡು. ಇಷ್ಟೇ ನೋಡಿ, ಕುಂತಿ ನೋಡಿ, ಆ ಕಷ್ಟವನ್ನ ಕೇಳುವಂತಹ ಏಕೈಕ ಮಹಿಳೆ ಕುಂತಿ. ಅವಳಿಗೆ ಗೊತ್ತು ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ ಕಷ್ಟವನ್ನು ಕೊಡು ಅಂತ ಕೃಷ್ಣನಿಗೆ ಕೇಳ್ತಾಳೆ. ನಾವು ಸುಮ್ಮನೆ ಎಲ್ಲಿ ಅಂತೇವೆ 5 ಬೆಟ್ಟು ಕೂಡ ತುಪ್ಪದಲ್ಲೇ ಇತ್ತು ಅಂತ, ಆದ್ರೆ ದೇವರೆಲ್ಲ ನೆನಪಾಗ್ತಾನೆ. ಕಷ್ಟ ಕೊಡು ಕೃಷ್ಣ, ಅವಾಗ ಅದು ನೆನಪಾಗ್ತೀಯ. ರಾಜಮಾತೆ ಅವಳು, ಕಷ್ಟ ಇದ್ದಾಗ ದೇವರು ನೆನಪಾಗ್ತೀಯಲ್ಲ, ಅದಕ್ಕಾದ್ರೂ ನೆನಪಾಗ್ತೀಯಲ್ಲ, ಅದಕ್ಕೆ ನಂಗೆ ಸದಾಕಾಲ ಕಷ್ಟವನ್ನೇ ಕೊಡು. ನಾವು ಬಳಲಿದರೂ ಚಿಂತೆ ಇಲ್ಲ, ನಿನ್ನ ನಾಮಸ್ಮರಣೆಯಲ್ಲೇ ಇರ್ತೇವೆ ಕೃಷ್ಣ, ಕಷ್ಟ ಕೊಡು ಅಂತ ಕುಂತಿ ಕೇಳ್ತಾಳೆ. ವಿಚಾರ ಮಾಡಿ. ಬೇಡುವರೋ ಸುಖವಾ ರಂಗಯ್ಯ ನಿನ್ನ, ಬೇಡುವರೋ ಸುಖವಾ, ಬೇಡುವರೋ ಸುಖ ಬೇಡರು ಕಷ್ಟವ, ಮಾಡಲರಿಯರಿದ ರೂಪಾಯವಾ. ನೋಡಿ, ಬರೀ ಸುಖವನ್ನೇ ಕೇಳ್ತಾರೆ, ಬೇಡರು ಕಷ್ಟವ, ಕಷ್ಟವನ್ನ ಬೇಡೋದಿಲ್ಲ. ಆದ್ರೆ ಕಷ್ಟ ಬಂದರೆ ಮಾಡಲರಿಯರಿದ ರೂಪಾಯವ, ಆ ಕಷ್ಟದಿಂದ ಹೇಗೆ ಪಾರಾಗಬೇಕು ಅನ್ನುವಂತಹ ಉಪಾಯವೂ ಇಲ್ಲ. ಬರೀ ಸುಖವನ್ನ ಕೇಳ್ತಾರೆ, ಸುಖವನ್ನ ಹೇಗೆ ಪಡೆಯಬೇಕು ಅನ್ನುವಂತಹ ಉಪಾಯವೂ ಕೂಡ ಅವರಲ್ಲಿ ಇಲ್ಲ. ಜೈ ಶ್ರೀರಾಮ್. ಏನೇನ್ ಮಾಡ್ತಾರೆ, ಕಿಟ್ಟ ಸುಳಿದು ಅಮ್ಮನ್ ಹಿಟ್ಟ ಬೀಸುವರೋ, ಕುಟ್ಟಾರೋ ರಂಗವಲ್ಲಿಯ, ಕುಟ್ಟಾರೋ ರಂಗವಲ್ಲಿಯ. ಜೋಳನೋ ಗೋಧಿನೋ ತಂದು ಕುಟ್ಟುತ್ತಾರೆ, ಹಿಟ್ಟನ್ನ ಮಾಡ್ತಾರೆ. ಆಗಿನ ಕಾಲದ ಹಾಗೆ ಗಿರಣಿ ಎಲ್ಲ ಇರಲಿಲ್ಲ, ಬೀಸೋ ಕಲ್ಲು. ಕಿಟ್ಟ ತುಳಿದು ಅಮ್ಮನ್ ಹಿಟ್ಟ ಬೀಸುವರೋ, ಕುಟ್ಟಾರೋ ರಂಗವಲ್ಲಿಯ. ಕಲ್ಲು ಪುಡಿಯನ್ನ ಮಾಡಿ ರಂಗವಲ್ಲಿ ಮಾಡೋದಿಲ್ಲ, ರಂಗೋಲಿಯನ್ನ ತಯಾರು ಮಾಡೋದಿಲ್ಲ. ಮತ್ತೇನು, ಸಾಲು ಸಾಲು ಎಮ್ಮೆಯ ಸೋಲದೆ ತೊಳೆ ಬರೋ. ಸಾಲು ಸಾಲು ಎಮ್ಮೆ, ಒಂದು ಸ್ಪರ್ಧೆ ಇರ್ತದೆ ಅಂತ ತಿಳ್ಕೊಳ್ಳಿ. 10 ಎಮ್ಮೆನ ಯಾರು ಬೇಗ ತೊಳಿತಾರೆ ಅಂತಂದ್ರೆ ಎಲ್ಲರೂ ನಾ ಕೈ ಎತ್ತಾರೆ, ನಾನು ನಾನು ಒಂದು ಕೈ ಎತ್ತರಂತೆ. ಸಾಲು ಸಾಲು ಎಮ್ಮೆಯ ಸೋಲದೆ ತೊಳೆ ಬರೋ, ಸಾಲಿಗ್ರಾಮಕ್ಕೆ ನೀರೆರೆಯರೋ ಜನ. ಅಷ್ಟ್ಯಾ ಕಷ್ಟ, ಸ್ನಾನ ಮಾಡು, ಕೂಡು, ಸಾಲಿಗ್ರಾಮದಲ್ಲಿ ನೀರು ಹಾಕು, ಅದನ್ನ ಮಾಡೋದಿಲ್ಲ. ಮಹತ್ತರವಾದ ಪುಣ್ಯ ಇದೆ. ಸಾಲು ಸಾಲೆಮ್ಮೆಯ ಸೋಲದೆ ತೊಳೆಬರೋ, ಸಾಲಿಗ್ರಾಮಕ್ಕೆ ನೀರೆರೆಯರೋ ಜನ, ಬೇಡುವರೋ ಸುಖವ. ಹಿಂಗಾದ್ರೆ ಎಲ್ಲಿ ಕೊಡ್ತಾನೆ ಪರಮಾತ್ಮ? ಮುಂದೆ ನೋಡಿ, ಬೀಗರೂಟಕ್ಕೆ ಅನೇಕ ಭೋಗವು, ಜೊಳವು ಓಗರ ಬ್ರಾಹ್ಮಣರೆಲೆಯೊಳು. ಬೀಗರೂಟಕ್ಕೆ, ಬೀಗರು ಬಂದಿದಾರಪ್ಪ ಮನೆಯಲ್ಲಿ, ಜೋರ್ದಾರ್ ಪಂಚಭಕ್ಷ ಪರಮಾನ್ನ ಮಾಡ್ತಾರೆ. ಬೀಗರೂಟಕ್ಕೆ ಅನೇಕ ಭೋಗವು, ಜೋಳವು ಓಗರ ಬ್ರಾಹ್ಮಣರೆಲೆಯೊಳು. ಈಗಿನ ಕಾಲದಲ್ಲಿ ಹಂಗಿಲ್ಲ, ಅವಾಗ ಹಾಗೆ ಮಾಡ್ತಿದ್ರು. ಬ್ರಾಹ್ಮಣರಾ ಇರ್ಲಿ ಬಿಡಿ, ಬೇಗ ಒಂದು ಬಕ್ರಿ ಬಡದ್ ಹಾಕು, ಜೋಳದ್ದು ಕಳಿಸಿದ್ರಾಯ್ತು ಬೇಗ ಅಂತ ಹೇಳೋರು. ಘಮನೆ ತುಪ್ಪವು ತಮ್ಮನೆಯವರಿಗೆ. ಘಮ 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 ತುಪ್ಪ, ನಂಗೆ ಬರುತ್ತೋ, ಅನ್ನಕ್ಕೆ ಹಾಕೊಂಡ್ರಾಯ್ತು, ತುಪ್ಪ ಉಪ್ಪಿನಕಾಯಿ ತಿಂದ್ರಾಯ್ತು. ಘಮನೆ ತುಪ್ಪವು ತಮ್ಮನೆಯವರಿಗೆ, ಖಮ್ಮಟ್ಟು ದೇವ ಬ್ರಾಹ್ಮಣರಿಗೆ. ಖಮ್ಮಟ್ಟು ಆಗಿರುತ್ತೆ ತುಪ್ಪ, ಹೊಲಸು ವಾಸನೆ ಬರ್ತಾ ಇರ್ತದೆ. ದೇವ್ರ ದೀಪಕ್ಕೆ ಹಾಗೆ ಮುಗಿಸ್ಬಿಡೋಣ, ಯಾರು ನೋಡ್ತಾರೆ? ಹೀಗಾದ್ರೆ ದೇವರು ಎಲ್ಲಿ ಒಲಿತಾನೆ? ಕೊನೆಗೆ ಏನು,
ಇದ್ದ ಪದಾರ್ಥವನ್ನು ಶುದ್ಧ ಭಕುತಿಯಿಂದ ಮಧ್ವೇಷ ಗರ್ಪಿಸಿ ಭುಂಜಿಸರೋ. ಎಷ್ಟು ಸಾಮಗ್ರಿಗಳ ಸೌಲಭ್ಯ ಇದೆ, ಅದರ ಉಪಲಬ್ಧಿ ಇದೆ, ಶುದ್ಧವಾದ ಭಕುತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಇದ್ದ ಪದಾರ್ಥವನ್ನು ಶುದ್ಧ ಭಕುತಿಯಿಂದ ಮಧ್ವೇಷ ಗರ್ಪಿಸಿ ಭುಂಜಿಸರೋ. ಕೆಟ್ಟದ್ದು ತಾವು ಮಾಡಿ ಬಿಟ್ಟೆಮ್ಮನು ಪ್ರಾಣೇಶ ವಿಠಲನೆಂದು ಮಿಡುಕುವರೋ ಜನ. ಮಾಡೋದೆಲ್ಲ ತಾವು ಕೆಟ್ಟದ್ದು, ಅದನ್ನ ಬಿಟ್ಬಿಡು ಪರಮಾತ್ಮ, ನಮ್ಮನ್ನ ಕಾಪಾಡು ಅಂತ ಹೇಳ್ತಾರೆ. ಕೊನೆಗೆ ಪ್ರಾಣೇಶ ವಿಠಲನೆಂದು ಮಿಡುಕುವರೋ ಜನ. ಕೆಟ್ಟದೆಲ್ಲ ಮಾಡಿ ದುಃಖ ಬಂದಾಗ ಆಮೇಲೆ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ. ಹೀಗೆಲ್ಲ ಆದ್ರೆ ಹೇಗೆ ಸಾಧ್ಯ? ನಮ್ಮ ಉದ್ಧಾರ ಆಗಲಿಕ್ಕೆ ಹೇಗೆ ಸಾಧ್ಯ? ಹೇಗೆ? ಎಷ್ಟು ಅದ್ಭುತ ಬರೆದಿದ್ದಾರೆ ದಾಸರು, ಪ್ರಾಣೇಶ ದಾಸರು. ಅದರಿಂದ ಎಲ್ಲರಿಗೂ ಇವರೆಲ್ಲ ಸರಳವಾದ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ, ಕನ್ನಡದಲ್ಲಿ ಹೇಳಿದ್ದಾರೆ. ಸಕಲ ಶಾಸ್ತ್ರದ ಸಾರವನ್ನ ಹೇಳಿದ್ದಾರೆ. ಎಲ್ಲಾ ದಾಸರು ಹೌದು. ಇದ್ದವಾದ ಎಷ್ಟು ಪದಾರ್ಥ ನಿಮ್ಮ ಹತ್ರ ಇದೆ, ಭಕ್ತಿಯಿಂದ ಕೊಡ್ರಿ, ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಅನಂತ ಫಲವನ್ನ ಕೊಡ್ತಾನೆ ಅಂತ ಎಲ್ಲ ದಾಸರು ಹೇಳಿದ್ದಾರೆ. ಅದರಿಂದ ಮೋಕ್ಷ ಸಿಗುತ್ತೋ ಬಿಡುತ್ತೋ ಬೇಕಾಗಿಲ್ಲ, ಪರಮಾತ್ಮನ ಉಪಾಸನೆಯನ್ನು ನಿತ್ಯವಾಗಿ ಮಾಡೋಣ, ನಿತ್ಯ ಪರಮಾತ್ಮ ಉಪಾಸನೆಯನ್ನ ಮಾಡೋಣ. ಇವತ್ತಲ್ಲ ನಾಳೆ ನಾವು ಬೇಡ ಅಂದ್ರೂ ಕೊಡ್ತಾನೆ, ನಿಶ್ಚಯ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವೇ ಇಲ್ಲ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಸಾವಧಾನದಿಂದಿರು ಮನವೇ. ಕೊಟ್ಟೇ ಕೊಡ್ತಾನೆ, ನಮಗೇ ಕೊಡಬೇಕು, ಅವನು ಭಕ್ತರಿಗೇ ಕೊಡಬೇಕು, ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯವೇ. ಮತ್ತೊಬ್ಬರಿಗೆ ಕೊಟ್ಟು ನಾವು ಮಾಡಿದ ಕರ್ಮದ ಫಲವನ್ನು ಮತ್ತೊಬ್ಬರಿಗೆ ಕೊಟ್ಟೆ ಇಲ್ಲ, ಲೌಕಿಕವಾಗಿ ಆಗೋಗ್ಬಿಡ್ತದೆ. ಕೆಲವೊಮ್ಮೆ ನಾವು ಒಳ್ಳೆಯ ಮಾಡಿದ ಕೆಲಸವನ್ನ ತಾವು ಮಾಡಿದ್ದೇವೆ ಅಂತ ಬೇರೆಯವರು ಹೇಳ್ಕೊಂಡು ಅವರು ಪುರಸ್ಕಾರವನ್ನು ಪಡೆದಿದ್ದು ಅನೇಕ ಬಾರಿ ಆಗಿದೆ. ಎಂದೂ ಕೂಡ ಹೀಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪರಮಾತ್ಮ ಕೊಟ್ಟೇ ಕೊಡ್ತಾನೆ, ಯಾರು ಮಾಡಿರ್ತಾರೋ ಅವರಿಗೇ ಕೊಡ್ತಾನೆ, ಶುದ್ಧವಾದ ಭಕ್ತಿ ಇರಲಿ, ಇಷ್ಟೇ ಹೇಳ್ತಾ ಇದ್ದಾರೆ. ಅದರಿಂದಾಗಿ ದತ್ತ ಸ್ವಾತಂತ್ರ್ಯ ಇರೋದ್ರಿಂದಾಗಿ ನಾವು ಮಾಡಿದಂತಹ ಪುಣ್ಯ ಕರ್ಮಗಳ ಫಲ ನಮಗೆ ಬರ್ತದೆ, ನಾವು ಮಾಡಿದಂತಹ ಪಾಪ ಕರ್ಮಗಳ ಫಲ ನಮಗೆ ಬರ್ತದೆ. ಸರಿನಾ? ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಇದರ ಅರ್ಥ ನಾಳೆ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.